ಹಾಯ್ ಫ್ರೆಂಡ್, ಎಲ್ಲರಿಗೂ ಶುಭೋದಯ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ MJ ಚಾನಲ್. ಫ್ರೆಂಡ್, ಜಸ್ಪ್ರೀತ್ ಬುಮ್ರಾಗೆ ಇಂಜುರಿ ಆದ ಕಾರಣಕ್ಕೋಸ್ಕರ ಈ ಒಂದು ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಎದುರು ನಡೆಯುತ್ತಾ ODI ಮ್ಯಾಚ್ಗೆ ಸೆಲೆಕ್ಟ್ ಆಗಿಲ್ಲ. ಆದರೆ ಇವರು ಇಂಜುರಿಯಿಂದ ಏನಾದರೂ ಚೇತರಿಸ್ಕೊಂಡು ಏನಾದರೂ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕಿಂತ ಮುಂಚೆಗೆ ಏನಾದರೂ ಇಂಜುರಿ ಏನಾದರೂ ಮತ್ತೆ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಇವರು ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಇಂಡಿಯಾಕ್ಕೆ ಭಾಳ ಬಾಲಿಂಗ್ ಲೈನಲ್ಲಿ ಭಾಳ ಸ್ವಲ್ಪ ಮಟ್ಟಿಗೆ ಬಾಲಿಂಗ್ ಸ್ವಲ್ಪ ಶಕ್ತಿ ಕಳ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ ಫ್ರೆಂಡ್. ಯಾಕಪ್ಪ ಅಂದರೆ ಬುಮ್ರಾ ಬಾಲಿಂಗ್ನಲ್ಲಿ ಹಾಕ್ತಿದ್ದಾರೆ ಅಂದರೆ ರನ್ನು ಕೂಡ ಕಂಟ್ರೋಲ್ ಮಾಡ್ತಾರೆ ಫ್ರೆಂಡ್. ಟೋಟಲ್ ಆಗಿ ಇದರಲ್ಲಿ ತಂಡದಕ್ಕೆ ರನ್ನು ಕೂಡ ಕಡಿಮೆ ಹಾಕ್ತಾರೆ, ಹಾಗೆ ವಿಕೆಟು ಕೂಡ ಚೆನ್ನಾಗಿರುವಂಥ ವಿಕೆಟು ಕೂಡ ಎತ್ತಾರೆ ಫ್ರೆಂಡ್. ಟೋಟಲ್ ಆಗಿ ಚಾಂಪಿಯನ್ ಟ್ರೋಫಿಗೆ ಏನಾದರೂ ಬುಮ್ರಾ ಏನಾದ್ರು ಆಡಲಿಲ್ಲ ಅಂದರೆ ಟೋಟಲ್ ಆಗಿ ಇಂಡಿಯನ್ ಸ್ಕ್ವಾಟು ಸ್ವಲ್ಪ ಚೇಂಜ್ ಆದರೆ ಯಾವ ರೀತಿ ಇರುತ್ತೆ ಅಂದರೆ ಟೋಟಲ್ ಆಗಿ ಬುಮ್ರಾ ಜಾಗಕ್ಕೆ ಈಗ ಹರ್ದೀಪ್ ಸಿಂಗ್ ಶಮ್ಮಿ ಸೆಲೆಕ್ಟ್ ಆಗಿದ್ದಾರೆ ಫ್ರೆಂಡ್. ಚಾಂಪಿಯನ್ ಟ್ರೋಫಿ ಸ್ಕ್ವಾಡ್ನಲ್ಲಿ ಇದ್ದಾರೆ. ಆದರೆ ಈಗ ಬುಮ್ರಾ ಸ್ಥಾನಕ್ಕೆ ಬರೋದು 2 ಪ್ಲೇಯರ್ ಇದ್ದಾರೆ ಫ್ರೆಂಡ್. ಒಂದು ರಾಣಾ ಅಥವಾ ಒಂದು ಸಿರಾಜ್. ನನಗಂತ ಸಿರಾಜ್ನ ಸೆಲೆಕ್ಟ್ ಮಾಡಲ್ಲ, ರಾಣಾನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಈ ಒಂದು ರಾಣಾನ ಸೆಲೆಕ್ಟ್ ಮಾಡಿಕೊಂಡ್ರೆ ಟೋಟಲ್ ಆಗಿ ಚಾಂಪಿಯನ್ ಟ್ರೋಫಿ ಪ್ಲೇಯಿಂಗ್ 11ನಲ್ಲಿ 3 ಫಾಸ್ಟ್ ಬಾಲರ್ನ ಇಳಿಸಿದರೆ ಚೆನ್ನಾಗಿರುತ್ತೆ ಫ್ರೆಂಡ್. ಟೋಟಲ್ ಯಾಕೆಂದರೆ ಇದರ ತಂಡಕ್ಕೆ ಫಾಸ್ಟ್ ಬಾಲಿಂಗ್ನಲ್ಲಿ ಕಟ್ ಆಗ್ಬೋದು. ಆದರೆ ದುಬೈ ಗ್ರೌಂಡ್ನಲ್ಲಿ ಸ್ಪಿನ್ನು ಸ್ವಲ್ಪ ಜಾಸ್ತಿ ವರ್ಕೌಟ್ ಆಗಲ್ಲ. ಇಂಡಿಯನ್ ಗ್ರೌಂಡ್ ವರ್ಕೌಟ್ ಆದಂಗೆ ದುಬೈ ಗ್ರೌಂಡ್ ವರ್ಕೌಟ್ ಆಗಲ್ಲ. ಹಾಗಾಗಿ ನಾನು ಹೇಳ್ತೇನೆ ಅಂದರೆ 3 ಬಾಲರ್ನ ಇಳಿಸಬೇಕು. ಇಲ್ಲಿ ಶಮಿ, ಹರ್ದೀಪ್ ಸಿಂಗ್, ರಾಣಾ ಇವರು 3 ಇಳಿಸಿ ಒಂದು ಸ್ಪಿನ್ನರ್ ತೊಗೊಂಡ್ರೆ ಇಲ್ಲಿ ಕರೆಕ್ಟಾಗಿ ಬಾಲಿಂಗ್ನಲ್ಲಿ ಕಂಟ್ರೋಲ್ ಆಗಿರುವಂಥ ಬಾಲಿಂಗ್ ಲೈನ್ ಸಿಗುತ್ತೆ ಫ್ರೆಂಡ್ ಇಂಡಿಯಾಕ್ಕೆ ಟೋಟಲ್ ಆಗಿ. ಇಲ್ಲಪ್ಪ ಅಂದರೆ ಒಂದು 2 ಮೇನ್ ಬಾಲರು ಒಂದು ಇಬ್ಲಾರ್ ಸ್ಪಿನ್ನರ್ಕೆಂದರೆ ವರ್ಕೌಟ್ ಆಗಲ್ಲ ಅನಿಸುತ್ತೆ ಫ್ರೆಂಡ್. ಮೊನ್ನೆ ಇಂಡಿಯಾದಲ್ಲಿ ನಡೆಯುವಂಥ 2 ODIನಲ್ಲಿ 2 ಸ್ಪಿನ್ನರ್ ಯೂಸ್ ಮಾಡಿದರು ಇಂಡಿಯಾದಲ್ಲಿ. ಆದರೆ ಈ ಒಂದು ದುಬೈ ಗ್ರೌಂಡ್ನಲ್ಲಿ ಒಂದೇ ಸ್ಪಿನ್ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಏನಾದರೂ ಚಾಂಪಿಯನ್ ಟ್ರೋಫಿಗೆ ಏನಾದರೂ ಫಿಟ್ ಆಗಿ ಬಂದರೆ ಬುಮ್ರಾ, ಶಮಿ, ಹರ್ದೀಪ್ ಸಿಂಗ್ ಕೂಡ ಪ್ಲೇಯಿಂಗ್ನಲ್ಲಿ ಬಿದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್. ಟೋಟಲ್ ಆಗಿ ಅಂತಂದರೆ ಈ ಒಂದು 13ನೇ ತಾರೀಕಿಗೆ ಫೈನಲ್ ಇದೆ. ಸ್ಕ್ವಾಟು ಚೇಂಜಸ್ಗೆ 13ನೇ ತಾರೀಕಿಗೆ ಇದೆ. ಈ ಒಂದು 13ನೇ ತಾರೀಕು ಒಳಗಡೆ ಏನಾದರೂ ಬುಮ್ರಾ ಏನಾದರೂ ಫಿಟ್ ಆದರೆ ಮೇನ್ ಸ್ಕ್ವಾಟ್ನಲ್ಲಿ ಫಿಕ್ಸ್ ಇರೋದು. ಫಿಟ್ ಆಗಿಲ್ಲ ಅಂದರೆ ಮತ್ತೆ ಇಂಡಿಯಾ ಬಾಲಿಂಗ್ನಲ್ಲಿ ಸ್ವಲ್ಪ ಬಾಲಿಂಗು ವೀಕ್ ಆಗುವಂಥ ಸಾಧ್ಯತೆ ಇರುತ್ತೆ ಫ್ರೆಂಡ್. ಯಾಕಪ್ಪ ಅಂದರೆ ಮೊನ್ನೆ 300 ರನ್ ಮಾಡಿದ್ರು ಇಂಗ್ಲೆಂಡ್ನವರು. ಇಂಡಿಯಾ ಗ್ರೌಂಡ್ನಲ್ಲಿ 300 ರನ್ ಮಾಡಿದರು. ಆದರೆ ದುಬೈ ಗ್ರೌಂಡ್ನಲ್ಲಿ ಆದರೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂದರೆ ಬುಮ್ರಾನೇ ಬೇಕು ಫ್ರೆಂಡ್. ಟೋಟಲ್ ಆಗಿ ಈ ಮೊನ್ನೆ ನೋಡಿದಂಥ ರನ್ ಹೊಡೆದಿದ್ದು ನೋಡಿದರೆ ಇಂಗ್ಲೆಂಡು ಟೋಟಲ್ ಆಗಿ ಸ್ವಲ್ಪ ಏನೋ ನಮ್ಮ ಒಂದು ಭಾಳ ರನ್ ಕೊಟ್ಟರು ಅನಿಸುತ್ತೆ ಫ್ರೆಂಡ್. ಟೋಟಲ್ ಆಗಿ ನನಗನ್ಸುತ್ತೆ ಇಲ್ಲಿ ಸ್ಪಿನ್ ಸ್ವಲ್ಪ ಹೊರಗಿಡಬೇಕು ದುಬೈ ಪಿಚ್ನಲ್ಲಿ. ಇಲ್ಲಿ 3 ಪೇಸ್ ಅಂದರೆ ಫಾಸ್ಟ್ ಬಾಲರ್ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನ್ನೊಂದು ಅನಿಸಿಕೆ. ಹಾಗೆ ಈ ಒಂದು ಚಾಂಪಿಯನ್ ಟ್ರೋಫಿಗೆ ಬುಮ್ರಾ ಆಡ್ತಾರೋ ಆಡೋಲ್ಲ ಅಂತ ಕನ್ಫರ್ಮ್ ಇಲ್ಲ. ಇದ್ರ ಬಗ್ಗೆ ಬಂದ ತಕ್ಷಣ ಇದ್ರ ಬಗ್ಗೆ ಅಫಿಷಿಯಲಾಗಿ ಅನೌನ್ಸ್ ಆದ ತಕ್ಷಣ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್. ಟೋಟಲ್ ಆಗಿ ಫ್ರೆಂಡ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಅನಿಸ್ತದೆ ಕಮೆಂಟ್ ಮಾಡೋದು ವಿಷಯ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋನ ಟೇಕ್ ಕೇರ್, ಬಾಯ್.